ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಗೌಡ ಲೈಫ್ ಸ್ಟೈಲ್. ಡಿಯರ್ಸ್, ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಭಾವನೆ. ನವಂಬರ್ ತಿಂಗಳಲ್ಲಿ ವಿಡಿಯೋ ಬಂದಿಲ್ಲ. ಟ್ರಿಪ್ ಮುಗಿಸಿ ಬಂದ ತಕ್ಷಣವೇ ಅಪ್ಪನಿಗೆ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು. ಕಣ್ಣು ಆಪ್ರೇಷನ್ ಮಾಡಿಸೋಣ ಅಂತೇಳಿ ಅಪ್ಪನ ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿದ್ದೆ. ಟ್ಯೂಸ್ಡೇ ಕರ್ಕೊಬಂದು ಸೇರ್ಸೋಕೆ ಹೇಳಿದರು. ನಾವು ಟ್ಯೂಸ್ಡೇ ಬಂದು ಕರ್ಕೊಂಡು ಬಂದು ಸೇರಿಸಿದ್ದೆ. ಇವರು ಕಣ್ಣು ಆಪ್ರೇಷನ್ ಮಾಡಿದ್ದು ವೆಡ್ನೆಸ್ಡೇ. ಕರ್ಕೊಬಂದಿನ ಇಲ್ಲೇ ಊಟ ಕೊಡ್ತಾರೆ ಆಸ್ಪತ್ರೆಯಲ್ಲೇ. ಊಟ ಚೆನ್ನಾಗಿದೆ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ. ಊಟ ಆಯಿತು ಅಪ್ಪಂದು. ಮತ್ತು ಬೆಳಿಗ್ಗೆ ಕಣ್ಣು ಆಪ್ರೇಷನ್ ಮಾಡಿದ್ರು ಅವ್ರಿಗೆ ವೆಡ್ನೆಸ್ಡೇ. ಇದು ಆಪ್ರೇಷನ್ ಮಾಡಿಸ್ಕೊಬಂದು ಅಪ್ಪನ ವಾರ್ಡಲ್ಲಿ ಬಿಟ್ಟಿದ್ದೀನಿ. ಅಲ್ಲಿ ಅಪ್ಪನ ಜೊತೆ ಒಂದು 8 ಜನ ಮಾಡಿಸ್ಕೊಂಡಿದ್ರು, ಅವ್ರ ಜೊತೆಗಿದ್ರು. ಇಲ್ಲಿ ಹೊರಗಡೆ ನೈಟ್ ಇದು. ನಾನು ಸ್ವಲ್ಪ ಬೈಬಲ್ ಓದೋಣ ಅಂತ ಹೊರಗಡೆ ಕೂತಿದ್ದೆ, ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ. ಅಷ್ಟರಲ್ಲಿ ಅಲ್ಲೊಂದು ಪುಟಾಣಿದು ಇಲಿ ಓಡಾಡ್ತಾಯಿತ್ತು. ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಆಸ್ಪತ್ರೆಯಲ್ಲಿ ಅಲ್ಲಿ ವೇಸ್ಟೇಜ್ ಎಲ್ಲ ಡಸ್ಟ್ಬಿನಲ್ಲಿ ಹಾಕ್ತಾರಲ್ವ, ಅದನ್ನು ತಿನ್ನೋಕ್ಕೆ ಅಂತ ಬಂದಿದ್ದು. ಅದನ್ನು ನೋಡ್ಕೊಂಡು ಹಾಗೆ ಬಂದ್ವಿ. ಅಪ್ಪನೂ ಕೂಡ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದುಬಿಟ್ಟೆ. ಮನೆಗೆ ಬಂದು ಮತ್ತೆ ನಾನು ಮಾರನೆಗೆ ಅಂಗನವಾಡಿಗೆ ಅಂತ ಹೋಗಿದ್ದೆ. ಅಂಗನವಾಡಿಗೆ ಹೋಗಿರಬೇಕಾದ್ರೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಇವಳು ಕೊಳಗಂಡಳ್ಳಿನಲ್ಲಿ ಅಂಗನವಾಡಿ ಟೀಚರು. ನಾನು ಇವಳು ಕೂಡ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಒಂದು ರೀತಿ ಅಕ್ಕ ತಂಗಿ ಥರನೇ ಇದ್ದೀವಿ. ಇವಳು ಯಾವಾಗಲೂ ಶಾವಿಗೆ ಮಾಡಿದರೆ ನನ್ನನ್ನು ಕರೀತಾಳೆ, ಶಾವಿಗೆ ಮಾಡ್ತೀನಿ ಬಾ ತಿನ್ಕೊಂಡು ಹೋಗಿವಿ ಅಂತ. ನಾನು ಅವತ್ತು ಹೋಗೋ ಪರಿಸ್ಥಿತಿ ಇರಲಿಲ್ಲ, ಆದರೂ ಅವಳು ಬಿಡಲಿಲ್ಲ. ನನ್ನ ಬ್ಲೌಸ್ ಕೊಟ್ಟಿಲ್ಲ, ಅದನ್ನೆಲ್ಲ ಸ್ಟಿಚ್ ಮಾಡಿದ್ದೆ, ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಆದರೆ ಅವಳು ಇಲ್ಲ ತಿನ್ಕೊಂಡು ಹೋಗಿವಂತೆ ಇರು ಮಾಡ್ತೀನಿ ಅಂತ ಹೇಳಿ ಅಲ್ಲೇ ಇಸ್ಕೊಬಿಟ್ಲು. ಜಯವಾ ಅವಾಗವಾಗ ಮಾಡ್ತಾ ಇರ್ತಾಳೆ, ನನಗೆ ಬರಲ್ಲ, ನಾನೇ ಮಾಡಲ್ಲ. ಇದನ್ನು ಮಾಡಿದಾಗೆಲ್ಲ ನನ್ನ ನೆನೆಸ್ಕೊಳ್ತಾಳೆ, ಕರೀತಾಳೆ. ತಿರುಗಿಸು ಹಂಗೆ. ಇವಾಗ ಬಿಸಿ ಅದ ಬೀಳ್ತದೆ, ಆಮೇಲೆ ಆರೋದ್ರೆ ರೆಡಿ ಆಗೋದೇ ಇಲ್ಲ ಈ ಕೆಲಸ ಮಾತ್ರ. ಅದು ಒತ್ತೋದು ಹಿಂಗೆ ಇದು ಮಾಡಿಬಿಟ್ರೆ ಇಸ್ಕೋಬೇಕಾಗಿತ್ತು. ಸ್ವಲ್ಪ ಐತೆ ಏನಿಸ್ಕೋಬೇಕಾಯ್ತು, ಅದು ದೊಡ್ಡೋಳು ಮರದ್ದು. ಅದಾದರೆ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಅಂದರೆ ಗಂಟ್ಕೋಬೇಕು. ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಎಲ್ಲ ಹಿಟ್ಟೆಲ್ಲ ಪೂರ್ತಿ ಖಾಲಿಯಾಗಿತ್ತು. ಇಲ್ಲೆಲ್ಲ ಸ್ವಲ್ಪ ಕೆಳಗಡೆ ಬಿದ್ದಿತ್ತು, ಅದನ್ನು ಹಾಕಬೇಕಾದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ಲು ಅವಳು. 1-2 ಮುದ್ದೆ ಕೂಡ ಮಾಡಿಟ್ಕೊಂಡು ಸಂಜೆ ಊಟಕ್ಕಾಗುತ್ತೆ ಅಂತ ಹೇಳಿ. ಇದಕ್ಕೆ ಕಾಯಿ ಹಾಲು ಮಾಡಿದ್ಲು, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಬಿಸಿ ಶಾವಿಗೆಗೂ ಮತ್ತು ಕಾಯಿ ಹಾಲಿಗೆ 2 ಕಾಂಬಿನೇಷನ್ ಚೆನ್ನಾಗಿತ್ತು. ತಿಂದ್ವಿ. ಕಲಸಿ ಆಂಟಿ ತಳವ ಪೂರ್ತಿ ಕದ್ರ ಬಿಡ್ರಿ. ಹಂಗೆ ಕಲಸೋ ಥರ ಮಾಡಬೇಡ್ರಿ, ಹಿಂಗೆ ಎಳೆ ಬಿಡಿಸ್ಕೊಳ್ಳೋ ಥರ ಮಾಡಬೇಡಿ. ಕೊಳುತ್ತದು ಆರ್ಬೇಕು ಒಟ್ಟಿನಲ್ಲಿ. ಹಿಂಗೆ ಇನ್ನೊಂದಿದ್ದೀರಾ ಇದು ನನಗೆ ಕೊಟ್ಟಿದ್ದಾಳೆ. ನಾನು ಕೂಡ ಈ 2 ತಿಂದೆ. ನಾನು ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ ಅಂತ ಹೇಳಿ
2 ಸಾವಿಗೆ ತಿಂದೆ. ನಾನು 1 ಸಾವಿಗೆ ತಿಂದಳು. ಅವ್ರು ನಮ್ಮ ಮೇಡಮ್ ಅವರು ಬಂದಿದ್ದರು, ಪದ್ಮ ಮೇಡಮು, ಅವರು ಕೂಡ 1 ಸಾವಿಗೆ ತಿಂದರು. ಅಲ್ಲಿಂದ ತಿಂದು ಮುಗಿಸ್ಕೊಂಡು ಮತ್ತು ತೋಟದ ಹತ್ರ ಬಂದ್ವಿ. ತೋಟದ ಹತ್ರ ಹಸು ಕರು ಹಾಕಿತ್ತು. ಕರು ಹಾಲು ಕುಡಿತಾಯಿತ್ತು. ಅದನ್ನು ಎಷ್ಟು ಚೆನ್ನಾಗಿ ಹಾಲು ಕುಡಿತಾ ಇದೆ ಅಂತ ಹೇಳಿ ಕ್ಯಾಪ್ಚರ್ ಮಾಡಿಕೊಂಡೆ. ಅದನ್ನು ಕೂಡ ಅದು ಮುದ್ದಾಗಿ ಎಷ್ಟು ಚೆನ್ನಾಗಿತ್ತಂದರೆ ತುಂಬಾ ಚೆನ್ನಾಗೈತೆ ಕರು. ಅಲ್ಲಿ ಸ್ವಲ್ಪ ಅಮ್ಮ ಹಾಲು ಕರೀತಾಯಿದ್ರು. ಮಕ್ಕಳು ಕೂಡ ಸ್ವಲ್ಪ ಆಟ ಆಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು, ಅಲ್ಲಿ ನಮ್ಮ ಮಾಮ ಕೂಡ ಇದ್ದರು. ನಮ್ಮಪ್ಪ ಹುಲ್ಗೋಗಿದ್ರು ಹಸುಗೆ ಹುಲ್ಲು ತರೋಕ್ಕೆ ಅಂತ ಹೇಳಿ. ಅಷ್ಟರಲ್ಲಿ ಅಮ್ಮ ಹಾಲು ಕರ್ಕೊಳ್ತಾ ಇದ್ದಾರೆ. ಗಿಣ್ಣು ಹಾಲು ಎತ್ಕೊಂಡೋಗು, ಗಿಣ್ಣು ಮಾಡಿಕೊಡು ಮಕ್ಕಳಿಗೆ ಅಂತ ಹೇಳಿ, ನನಗೆ ಹಾಲು ಕೊಡಲಿಕ್ಕೆ ಅಂತ ಹೇಳಿ ಹಾಲು ಕರ್ಕೊಳ್ತಾಯಿದ್ರು. ಹಾಲು ಕೂಡ ಕರ್ದು ಬಾಕ್ಸ್ಗೆ ಕೊಟ್ಟರು ನನಗೆ. ಅಷ್ಟರಲ್ಲಿ ಅಮ್ಮನನ್ನು ಕೂಡ ಮೇಕೆ ಮರಿ ಹತ್ರ ಹೋಗ್ಬಿಟ್ಟು ಆಟ ಆಡ್ತಾಯಿದ್ರು. ಅಲ್ಲಿಂದ ಬಂದು ಗಿಣ್ಣು ಮಾಡೋಣ ಅಂತ ಹೇಳಿ ಗಿಣ್ಣು ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಗಿಣ್ಣು ಹಾಲನ್ನ ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಾಲು ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ನಾನು ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಬಾದಾಮಿನ ಎರಡೂ ಹುರ್ಕೊಳ್ತಾ ಇದ್ದೀನಿ. ಫಸ್ಟು ಬಾದಾಮಿ ಹುರ್ಕೊಂಡು ಆಮೇಲೆ ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಮೊದಲೇ ಹಾಕಿದ್ರೆ ಬೇಗ ಸೀದ್ಬಿಡುತ್ತೆ ಅಂತ ಹೇಳಿ ಅದೆಲ್ಲ ಸ್ವಲ್ಪ ಫ್ರೈ ಆಗಿದ ನಂತರ 1 ಕಪ್ ಆಗುವಷ್ಟು ರವೆ ತಗೊಂಡಿದ್ದೀನಿ. ರವೆ ತಗೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ರವೆ ಅಂದರೆ ಇಲ್ಲಿ ನಾನು ಬನ್ಸಿ ರವೆ ತಗೊಂಡಿದ್ದೀನಿ. ಬನ್ಸಿ ರವೆ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇ ಒಂದು 4 ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಏಲಕ್ಕಿ ಕಾಯಿ ನಾವು ಆಗಲೇ ಕುಟ್ಟಿ ಹಾಕ್ಕೊಂಡ್ರೆ ಅದು ಘಮ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಹಾಲು ಕೂಡ ಕಾಯ್ದಿತ್ತು. ಹುರಿದಿದ್ದಂಥ ರವೆನ ಹಾಲು ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ಒಂದು ಅದಕ್ಕೆ ಮಾಡಿಕೊಂಡ್ರೆ ಅದು ಸ್ವಲ್ಪ ಎಲ್ಲ ಬೆಂದಾದ್ಮೇಲೆ ಇನ್ನೂ ಗಟ್ಟಿ ಬಂದುಬಿಡುತ್ತೆ. 1-2 ಸ್ಪೂನ್ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವೀಟ್ ಅಂತ ಹೇಳಿ 1 ಕಪ್ ರವೆ ತಗೊಂಡಿದ್ನಲ್ವ, 1 ಕಪ್ಪು ಬೆಲ್ಲದ ಪೌಡ್ರ್ ಮಾಡಿದ್ದೆ. ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮಲ್ಲಿ ಒಂದು 3 ಸ್ಪೂನ್ ಸಕ್ಕರೆನೂ ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಿಣ್ಣು ರೆಡಿ ಆಯಿತು. ನೋಡಿ ಇದಕ್ಕೆ ಹಾಕಿದಂಥ ಸ್ವೀಟು ಕೂಡ ಗಿಣ್ಣಿಗೆ ಕರೆಕ್ಟಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ನೆಕ್ಸ್ಟ್ ಮಾರನೆಗೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ತಲೆ ಸುತ್ತಿ ಬಿದ್ದುಬಿಟ್ಟಿದ್ಲು. ಬಸ್ಸಲ್ಲಿದ್ದಂಥ ಡ್ರೈವರ್ ಕಂಡಕ್ಟ್ರೆ ಕೂಡ ಅವರೇ ಆಸ್ಪತ್ರೆಗೆ ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರು, ಕನಕಪುರದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಅಂತ ಹೇಳಿ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ವಿಷಯ ಹೇಳಿದ ತಕ್ಷಣವೇ ಬೇಗ ಹೋಗ್ಬಿಟ್ರು. ಗೌತಮನ ಮನೆಯವರು ಕೂಡ ಅಲ್ಲಿ ಹೋಗಿ ಅವಳಿಗೆ ಡ್ರಿಪ್ಸ್ ಹಾಕಿದ್ರು. ಡ್ರಿಪ್ಸ್ ಹಾಕಿ ಬ್ಲಡ್ ಚೆಕಪ್ ಕೊಟ್ಟಿದ್ದರು. ಬ್ಲಡ್ ಚೆಕಪ್ಪಲ್ಲಿ ಟೈಫಾಯ್ಡ್ ಇದೆ ಅಂತ ರಿಪೋರ್ಟ್ ಬಂದಿತ್ತು. ಅಷ್ಟರಲ್ಲಿ ವಾರ್ಡಿಗೆ ಕೂಡ ಶಿಫ್ಟ್ ಮಾಡಿದರು. ನಾನು ಹೋದೆ ಅಲ್ಲಿ ನೋಡೋಣ ಅಂತ ಹೇಳಿ. ಕೇಳ್ತಾ ಇದ್ದೆ ನನ್ನನ್ನು ಯಾವ ರೀತಿ ಆಯಿತು ಅಂತ ಹೇಳಿ. ಹೆಂಗನ್ನಿಸ್ತು ಬಿಡ್ಬೇಕಾದ್ರೆ? ಕತ್ಲು ಥರ ಅತ್ತೆಗೂ ಕೂಡ ವಿಷಯ ಗೊತ್ತಾಯಿತು. ಅವರು ಕೂಡ ಬಂದುಬಿಟ್ರು ಅಲ್ಲಿಗೆ. ನೈಟ್ ಅವತ್ತಲ್ಲಿಗೆ ಅಮ್ಮನ ಬಿಟ್ಟು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದೆ. ನಾನು ಯೂನಿಫಾರ್ಮಲ್ಲೇ ಇದ್ಲು. ಬೇರೆ ಡ್ರೆಸ್ ತಗೊಂಡು ಇವತ್ತು ಅವಳದು ನವಂಬರ್ 13th ನನ್ನ ಬರ್ತಡೇ. ಅವಳು ಬರ್ತಡೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅವಳು ಆಸ್ಪತ್ರೆಯಲ್ಲಿ ಇರೋದ್ರಿಂದ ಆಸ್ಪತ್ರೆಯಲ್ಲೇ ಅಲ್ಲಿರೋರಿಗೆಲ್ಲರಿಗೂ ಸ್ವೀಟು ಕೇಕ್ ಕೊಡೋಣ ಅಂತ ಹೇಳಿ ಅಲ್ಲೇ ವಿಶ್ ಮಾಡ್ತಾಯಿದ್ವಿ. ಚೆನ್ನಾಗಿದೆ ಇವಾಗ ತಿನ್ನು. ಹಾಂ ಕೊಡು. ಡ್ರೈ ಫ್ರೂಟ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ಅಲ್ಲಿರೋರಿಗೆಲ್ಲ ಕೊಡೋಣ ಅಂತ.
ಹೇಗೆ ತಗೊಳ್ಳೋಣ ಅಂದರೆ ಕೆಮ್ಮು ನೆಗಡಿ ಇರುತ್ತೆ ಮಕ್ಳಿಗೆಲ್ಲ, ಅಂದರೆ NRC ಮಕ್ಕಳು ಕೂಡ ಜಾಸ್ತಿ ಇದರಲ್ಲಿ. ಅದಕ್ಕೋಸ್ಕರ ಡ್ರೈ ಫ್ರೂಟ್ಸು ಸ್ವೀಟ್ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ತಗೊಂಡಿದ್ದು. ನಾವು ಅಂದ್ಕೊಳ್ಳೋದೇ ಒಂದು, ಆದರೆ ಆಗೋದೇ ಒಂದು. ನಾವು ಅಂದ್ಕೊಳ್ಳೋದು ಏನೂ ಆಗೋಲ್ಲ ನಿಜವಾಗ್ಲೂ. ನಾವೇನು ಅಂದ್ಕೊಂಡಿರಲ್ವೋ ಅದೇ ನಡೆಯೋದು ನಮ್ಮ ಜೀವನದಲ್ಲಿ. ಅದು ಗೊತ್ತಿದ್ರೂ ಕೂಡ ನಾವು ಕೆಲವೊಂದು ಸಾರಿ ತಪ್ಪನ್ನು ಮಾಡ್ತೀವಿ. ಬಟ್ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. 2 ವರ್ಷ 3 ವರ್ಷದಿಂದನೂ ಅವಳು ಬರ್ಡೇ ಸಮಯದಲ್ಲಿ ಅವಳಿಗೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ, ಏನು ಅಂತ ಗೊತ್ತಿಲ್ಲ. ನವಂಬರ್ ತಿಂಗಳಲ್ಲೇ ಈ ವರ್ಷ ಅದು ಲಾಸ್ಟ್ ಆಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಇಯರ್ ನವಂಬರ್ಗೆ ನಾವು ಆಸ್ಪತ್ರೆಗೆ ಬರಬಾರ್ದು ಅಂತ ನೆನೆಸ್ತೀನಿ ಕೂಡ. ಅಂದರೆ ಇಲ್ಲಿ ಇದು ಒಂದು ರೀತಿ ಬರ್ತಡೇ ತುಂಬ ನನಗೆ ಖುಷಿ ಕೊಡ್ತು. ಹ್ಯಾಪಿ ಬರ್ಡೇ ಕಣೋ. ಪೇಷಂಟ್ಗಳ ಜೊತೆ ಈ ರೀತಿಯಾಗಿ ಬೇರೊಬ್ಬರ ಜೊತೆ ನಮ್ಗೆ ತಿಳಿದೇ ಇರೋರ ಜೊತೆ ಬಂದು ನಾವು ಬರ್ಡೇ ಮಾಡಿಕೊಂಡು ಆ ದಿನ ಕಳಿತೀವಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದನ್ನೇ ನೆನೆಸ್ಕೊಂಡ್ವಿ. ನನ್ನ ಮಗಳಿಗೆ ಅದನ್ನೇ ಹೇಳಿ ನಾನು ಸಮಾಧಾನ ಪಡಿಸ್ದೆ ಅವಳನ್ನ. ಅಲ್ಲಿರುವಂಥ ಕೆಲಸ ಮಾಡೋವಂಥ ಸಿಸ್ಟ್ರು ನರ್ಸ್ಗಳಿಗೆಲ್ಲ ಅವರಿಗೂ ಕೂಡ ಕೊಟ್ಟಳು. ಅವರು ಕೂಡ ಖುಷಿಪಟ್ಟರು. ಅವಳಿಗೆ ವಿಶ್ ಮಾಡಿದ್ರು. ಅವಳು ಅದರಿಂದ ಸ್ವಲ್ಪ ಖುಷಿ ಆದಳು. ಅವಳು ಖುಷಿಪಟ್ಟು ಅವಳು ಹೆಲ್ತ್ ಪ್ರಾಬ್ಲಮಿಂದ ಬೇಗ ಹೊರಗಡೆ ಬರಬೇಕು ಅಂತ ಹೇಳಿ ನಾನು ಆಸೆ ಪಡ್ತಿದ್ದೆ. ಮತ್ತು ಬೆಳಗ್ಗೆ ಎದ್ದು ಪ್ರೇಯರ್ ಮಾಡ್ತಾಯಿದ್ದಾಳೆ. ಮತ್ತು ನೈಟು ಮಲ್ಕೊಂಡಿದ್ಲು. ಅವಳು ಮಲಗಿರ್ಬೇಕಾದ್ರೆ ನಮಗೆ ಉಪವಾಸ ಪ್ರೇಯರ್ ಇತ್ತು ಚರ್ಚಲ್ಲಿ. ಪ್ರೇಯರು ಮುಗಿಸ್ಕೊಂಡು ನಾನು 9:30ಗೆ ಹಾಸ್ಪಿಟಲ್ಗೆ ಬಂದೆ, ನನ್ನ ಹತ್ರ ಇರಬೇಕು ಅಂತ ಹೇಳಿ. ಅಲ್ಲಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡಿದ್ರು. ನನ್ನ ಕೂಡ ಊಟ ಮಾಡಿ ಮಲ್ಕೊಂಡಿದ್ಲು. ನಾನು ಸ್ವಲ್ಪ ಉಪವಾಸ ಇದ್ನಲ್ವ, ನಮ್ಮ ಸಭೆಯಲ್ಲಿ ಪ್ರೇಯರ್ ನಡೀತಾಯಿತ್ತು 21 ಡೇಸು. ನಾನು ಕೂಡ ಬೈಬಲ್ ಓದೋಣ ಅಂತ ಹೇಳಿ ಅಲ್ಲೇ ಬೈಬಲ್ ಓದ್ತಾಯಿದ್ದೆ ಕೂತ್ಕೊಂಡು. ಸುಮಾರು ಹೊತ್ತು ಒಂದು 12 ಗಂಟೆ ತನಕ ಬೈಬಲ್ ಓದಿದೆ. ಆಮೇಲೆ ಆ ಕಡೆ ಇನ್ನೊಂದು ಬೆಡ್ಡೆಲ್ಲ ಹಾಗೆ ಒಂದು ಕಾಟ್ ಹಾಕಿದ್ರು, ಅದು ಖಾಲಿ ಇತ್ತು. ಅಲ್ಲೋಗಿ ಮಲ್ಕೊಂಡೆ. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ಮಲಗಿದ್ಲು. ನಾನು ಎದ್ದು ಪ್ರೇಯರೆಲ್ಲ ಮಾಡಿ ಕೈ ತುಂಬ ನೋವ್ತಾ ಇದೆ ಅಂತ ಹೇಳಿದ್ಲು. ತುಂಬ ಊದ್ಕೊಬಿಟ್ಟಿತ್ತು ಕೈ ಅವಳಿಗೆ. ಅದಕ್ಕೆ ಬೇರೆ ಕೈಗೆ ಡ್ರಿಪ್ಸ್ ಹಾಕೋಣ ಅಂತ ಹೇಳಿ ಬೇರೆ ಕೈಗೆ ಹಾಕಿಸ್ತಾಯಿದ್ದೆ. ಅದು ರಿಮೂವ್ ಮಾಡಿದರು. ಈ ಕಡೆ ವಾರ್ಡ್ ಚೇಂಜ್ ಮಾಡಿದ್ದೇನಪ್ಪ ಅಂದರೆ, ಆ ವಾರ್ಡಲ್ಲಿ ಇದ್ದವರೆಲ್ಲ ನೈಟಲ್ಲಿ ಇವರು ಇಂಜೆಕ್ಷನ್ ಕೊಡಬೇಕಾದ್ರೆ ಬೇರೆ ಇಂಜೆಕ್ಷನ್ ಕೊಟ್ಬಿಟ್ಟಿದ್ರು. ನರ್ಸು ಬೇರೆ ಇಂಜೆಕ್ಷನ್ ಕೊಟ್ಬಿಟ್ಟು ವಾರ್ಡಲ್ಲಿರೋವಂಥ ಎಷ್ಟು ಜನ ಇದ್ದರು ಅಷ್ಟು ಜನಕ್ಕೂ ವಾಮಿಟಿಂಗು ಮತ್ತು ಚಳಿ ಜ್ವರ ಎಲ್ಲ ಬಂದುಬಿಟ್ಟಿತ್ತು ಇಂಜೆಕ್ಷನ್ ಚೇಂಜ್ ಆಗಿ. ನಾನು ಫೋನ್ ಮಾಡಿದ್ಲು, ನಾನು ಇಲ್ಲಿರಲ್ಲಮ್ಮ ಬಂದು ಕರ್ಕೋಗ್ಬಿಡು ಅಂತ ಹೇಳಿ. ನಮಗೆ ಭಯ ಆಯಿತು. ಮತ್ತು ನಾವು ನೈಟು ಪ್ರೇಯರ್ ಇತ್ತಲ್ವ, ಅದಕ್ಕೋಸ್ಕರ ನಾನು ಪ್ರೇಯರ್ಗೆ ಹೋಗಿ ಬಂದು ಮಾಡಬೇಕಾಗಿತ್ತು. ಇವಳ ಹತ್ರ ಇರಲಿಕ್ಕೂ ಕೂಡ ಯಾರೂ ಇರಲಿಲ್ಲ. ನನಗಂತೂ ತುಂಬಾ ಕಷ್ಟ ಆಯಿತು ಈ ಸಾರಿ. ಯಾರಿದ್ರೇನು, ಎಷ್ಟು ಸಂಬಂಧಿಗಳಿದ್ರೇನು, ಎಷ್ಟು ಆ ಸಮಯನ ನೆನೆಸೋಕ್ಕೆ ಆಗೋಲ್ಲ. ನಿಜವಾಗ್ಲೂ ಅಷ್ಟು ಬೇಜಾರಾಗ್ಬಿಡ್ತು ಈ ಸಾರಿ ನನಗೆ ತುಂಬ. ಯಾರಿದ್ರೂ ಏನು ಪ್ರಯೋಜನಕ್ಕೆ ಬಾರದೇ ಇರೋದು ಕೆಲವೊಂದು ಟೈಮು. ನಿಜವಾಗ್ಲೂ ಏನಕ್ಕಪ್ಪ ಈ ಥರ ಜೀವಿತ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಬೇಜಾರಾಗ್ಬಿಡ್ತು ನನಗೆ ಈ ಸಾರಿ. ಕೊಟ್ಟಿದ್ದಂಥ ಊಟ ಇಲ್ಲಿ ಮನೇಲಿ ಮಗುಗೆ ಊಟ ಇಲ್ಲ. ಅಮ್ಮನೇ ದೋಸೆ ಹಾಕೋತವಳೆ ಪಾಪ, ಎಷ್ಟು ಚೆನ್ನಾಗಿ ಹಾಕವಳೆ ನೋಡು. ಎಲ್ಲ ಅಲ್ಲೊಂದು ಹಾಕಿದ್ಯಾ? ಚೆನ್ನಾಗಿ ಹಿಂಗಿಟ್ಕೊ ಇದನ್ನ, ರವಾನ ಈ ಥರ ಇಟ್ಟು. ಇನ್ನೊಂದು ಸ್ವಲ್ಪ ತೆಳ್ಳಗೆ ಹಾಕು, ಮಂದ ಹಾಕ್ಬೇಡ. ಚೆನ್ನಾಗಿ ಬಂದಿದೆ. ಬೇರೆ ಇರು, ಇನ್ನೊಂದು ಸ್ವಲ್ಪ ಬೇಯಿಸು ಚೆನ್ನಾಗಿ. ಇದಿಡು, ಫ್ಲೇಮ್ ಇಡು, ಬೇಯಲಿ. ಇಲ್ಲೆಲ್ಲ ಬ್ಲ್ಯಾಕ್ ಟೈಪ್ ಬರಲಿ, ಆಮೇಲೆ ಎತ್ತಬೇಕು. ಈಗ ಎತ್ತಿದ್ರೆ ಅಂಚುಗೆಲ್ಲ ಕಚ್ಕೊಬಿಟ್ಟಿರ್ತದೆ, ಕಿತ್ತೋಯ್ತದೆ ದೋಸೆ. ಅದು ಫಸ್ಟ್ ಅಲ್ಲ, ಫಸ್ಟ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಬಂದದಲ್ಲ ಅದು. ಸರಿ ಹಾಕು. ಸ್ನಾನ ಮಾಡ್ಕೊಳ್ತೀನಿ. ಅಮ್ಮನೇ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ದೋಸೆ ಮಾಡ್ಕೊಳ್ತಾ ಇದ್ಲು. ಮತ್ತು ಅಲ್ಲಿಂದ ಮತ್ತೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಸ್ಪತ್ರೆಗೆ ಬಂದೆ. ಡಿಸ್ಚಾರ್ಜ್ ಮಾಡ್ಕೊಬಿಡೋಣ ಅಂತೇಳಿ ಡಿಸ್ಚಾರ್ಜ್ ಮಾಡಿಸ್ಕೊಳ್ತಾ ಇದ್ದೀನಿ. ನನ್ನನ್ನು ಮಾಡಿಸ್ಕೊಂಡು ಮನೆಗೆ ಕರ್ಕೊಬಂದೆ. 5 ಡೇಸ್ ಆಗಿತ್ತು. ಅಲ್ಲಿಂದ ಬಂದು ತಿಂಡಿಗೆ ಅಂತ ರೆಡಿ ಮಾಡ್ತಾಯಿದ್ದೆ. ನೆಕ್ಸ್ಟ್ ಡೇಗೆ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗ
ಒಂದು 4 ಏಲಕ್ಕಿ, ಒಂದು 3 ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿ ಫ್ರೈ ಮಾಡಿ, ಅದೆಲ್ಲ ಸ್ವಲ್ಪ ಫ್ರೈ ಆಗಿದ ತಕ್ಷಣ 2 ದೊಡ್ಡದು ಈರುಳ್ಳಿ, 2 ರೆಂಬೆ ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಕೊತ್ತಂಬರಿ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು 3 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಸೇರಿಸಿ ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ರೀತಿಯಾಗಿ ಅದೆಲ್ಲ ಮ್ಯಾಶ್ ಆಗಬೇಕು. ಆ ರೀತಿಯಾಗಿ ಬೇಯಿಸ್ಕೊಂಡ್ರೆ ವಾಂಗಿಬಾತ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದು ನನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಲ್ವ ಮಸಾಲ ಖಾರ ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಂತ ರುಚಿಗೆ ಖಾರಕ್ಕೆ ಇದರಲ್ಲಿ ಉಪ್ಪು ಕೂಡ ಇರ್ತದೆ, ನೋಡ್ಕೊಂಡು ಹಾಕಬೇಕು. ಅದೆಲ್ಲ ಫ್ರೈ ಆಗಿದ ನಂತರ ಬದನೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ ಮಾಡಲಿಕ್ಕೆ ಅಂತ ಹೇಳಿ ಬದನೆಕಾಯಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಸಿ ಬಟಾಣಿ, ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಬೇಗ ಬೆಂದ್ಕೊಬಿಡುತ್ತೆ ಅಂತ ಹೇಳಿ. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಅಕ್ಕಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಒಂದು 2 ಲೋಟ ತಗೊಂಡಿದ್ದೆ ಅಕ್ಕಿನ ಪಾತ್ರೆಗೆ ಹಾಕ್ಕೊಂಡಿದ್ದೆ. ಅದೇ ಪಾತ್ರೆಯಲ್ಲಿ ಡಬಲ್ ಕ್ವಾಂಟಿಟಿಯಾಗಿ ನೀರು ಸೇರಿಸ್ಕೊಂಡು ಇದು ನಿಂಬೆ ರಸ ಹಿಂಡ್ಕೊಂಡು ಬೀಜ ಎಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ದು ಕ್ಯಾಪ್ ಹಾಕಿ 1 ವಿಸಿಲ್ ತಗೊಳ್ತೀನಿ. ಯಾಕಂದರೆ ಈ ರೀತಿ ಕುದಿಸ್ಕೊಂಡು ನಾವು ಕ್ಯಾಪ್ ಹಾಕೋದ್ರಿಂದ ಕುಕ್ಕರಲ್ಲಿ ರೈಸು ತಳ ಹಿಡಿಯಲ್ಲ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ. ನಾನು ತಿಂಡಿ ತಿಂದು ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿ ತಿಂಡಿ ತಿಂದ್ಕೊಳ್ತಾ ಇದ್ದೀನಿ. ಚೆನ್ನಾಗಾಗಿತ್ತು ವಾಂಗಿಬಾತು. ಮತ್ತು ಡಿಯರ್ಸ್, ಈ ತಿಂಗಳಲ್ಲಿ ನನ್ನ ಜೊತೆಗೆ ಯಜಮಾನ್ರಿಗೂ ಕೂಡ ಹುಷಾರಿರಲಿಲ್ಲ, ನನಗೂ ಕೂಡ ಹುಷಾರಿರಲಿಲ್ಲ. 21 ದಿನ ಉಪವಾಸ, ತುಂಬಾ ಕಷ್ಟಪಟ್ಟೆ, ಆದರೂ ಒಂಥರ ಚೆನ್ನಾಗಿತ್ತು. ಈ ನನ್ನ ವಿಡಿಯೋ ನವಂಬರ್ ತಿಂಗಳದ್ದು ಪೂರ್ತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ನನ್ನ ಪ್ರತಿಮಾ ಗೌಡ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲೇ ಸಿಗ್ತೀನಿ. ಬಾಯ್ ಡಿಯರ್ಸ್, ಟೇಕ್ ಕೇರ್, ಬಾಯ್.